ಭಾಸ್ಕರ್, ಪಾವನಿ, ನೀವಿಬ್ರು ನಾವಾದ್ಮೇಲೆ ಈ ಮನೆಗೆ ದೊಡ್ಡವರು. ನಿಮಗೆ ಹೇಳ್ದೇನೆ ಅಭಿ ವಸು ತುಂಬ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ನಿಮಗೆ ಬೇಜಾರಾಗಿಲ್ವಾ? ವಯಸ್ಸಲ್ಲಿ ನಾನೇ ದೊಡ್ಡವನಮ್ಮ, ಆದರೆ ಅಭಿನಯ್ ನನಗೆ ತಂದೆ ಸಮಾನ. ಆಗಾಗ ನಾನು ಅವನ ಕೈ ಬಿಟ್ಟು ಹೋಗಿದ್ರು ಕೂಡ ಅವನು ಯಾವತ್ತೂ ನಾನು ಬಿಡಲಿಲ್ಲ. ನೆರಳಿನ ಥರ ನನ್ನ ಹಿಂದೆನೇ ಇರ್ತಾನೆ, ತಂದೆ ಥರ ನಾನು ಕಾಪಾಡ್ತಾ ಇದ್ದಾನೆ. ಅಭಿ ಯಾವ ನಿರ್ಧಾರ ತಗೊಂಡ್ರು ಯಾಕಮ್ಮ ಕಣ್ಣೀರು? ಇದು ಕಣ್ಣೀರಲ್ಲ ಅಭಿ, ನೀವು ಮೂವರು ಒಟ್ಟಿಗೆ ಇರಬೇಕು ಅನ್ನೋ ನಿಮ್ಮ ತಂದೆ ಕನಸು ನಿಜ ಆಗ್ತಿರೋದನ್ನ ನೋಡಿ ಆನಂದ ಬಾಷ್ಪ ಬರ್ತಿದೆ. ಬದುಕಿರೋಷ್ಟು ದಿನ ನೀವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಬಯಸಿದ್ವಿ. ನಮ್ಮ ಆಸೆ ಈಡೇರ್ತು. ಯಾವಾಗ್ಲೂ ಈ ಕುಟುಂಬ ಹೀಗೆ ಇರಬೇಕು. ಯಾವ ದುಷ್ಟ ಶಕ್ತಿನೂ ನಿಮ್ಮನ್ನ ಬೇರೆ ಮಾಡಬಾರ್ದು. ನಾಳೆನೋ ನಾಡಿದ್ದು ನನಗೆ ಆಸ್ತಿ ಸಿಗುತ್ತೆ. ಎಲ್ರಿಗಿಂತಲೂ ನಂದೇ ಮೇಲ್ಗೈಯಾಗುತ್ತೆ. ವಸ್ಸು ಅಕ್ಕ ನನಗೆ ಕಾಲಿಗೆ ಬೀಳೋ ಹಾಗೆ ಮಾಡ್ತೀನಿ. ಎಲ್ರೂ ನಾನು ಹೇಳ್ದಂಗೆ ಕೇಳ್ತಾರೆ. ಹಾರಿಕಾ, ಹಾರಿಕಾ, ವಸು ನಿನ್ ಹೊಟ್ಟೆ ಮೇಲೆ ಹೊಡೆದ್ಲಲ್ಲ, ಹಾಸ್ಪಿಟ್ಲಿಗೆ ಹೋಗ್ದೇನೆ ಆಗ್ಲೇ ನೋವು ಕಮ್ಮಿ ಆಯ್ತು ಅಂತ ಯಾಕಂದೆ? ವಸ್ಸು ಅಕ್ಕ ನನ್ನ ಹೊಟ್ಟೆ ಮೇಲೆ ಹೊಡಿಲಿಲ್ಲ ಆಂಟಿ. ಜಸ್ಟ್ ಅವಳ ಕೈ ನನಗೆ ತಾಕ್ತು ಅಷ್ಟೇ. ಮತ್ತೆ ಹೊಟ್ಟೆ ಮೇಲೆ ಹೊಡೆದಂಗೆ ಅಷ್ಟೊಂದು ಓವರ್ ಆಕ್ಟಿಂಗ್ ಯಾಕೆ ಮಾಡಿದೆ ಹಾರಿಕಾ? ಅಷ್ಟೊಂದು ಓವರ್ ಆಕ್ಟಿಂಗ್ ನಾನು ಮಾಡಿದ್ದಕ್ಕೇನೆ ನನ್ನ ಆಕ್ಟಿಂಗ್ಗೆ ತಕ್ಷಣ ರಿಯಾಕ್ಷನ್ ಬಂದಿದ್ದು. ಆಸ್ತಿ ಬರ್ಕೊಡ್ತೀವಿ ಅಂದ್ರು. ಅಂದ್ರೆ ಆಸ್ತಿಗೋಸ್ಕರ ನಾಟಕ ಮಾಡಿದ್ಯಾ? ಇಲ್ಲ, ಟೈಮ್ ನೋಡ್ಕೊಂಡು ನನ್ನ ಹಣೆ ಬರ ಬದಲಾಯಿಸ್ಕೋಬೇಕು ಅನ್ಕೊಂಡೆ. ಯಪ್ಪಾ, ನಿನ್ ಸ್ಕೆಚ್ ನೋಡಿ ಏನೋ ಅನ್ಕೊಂಡಿದ್ದೆ ಕಣೆ. ನೀನ್ ತುಂಬಾ ಬುದ್ಧಿವಂತೆ ಕಣೆ ಹಾರಿಕಾ. ಮತ್ತೆ ನಿನ್ ತರ ಹಳ್ಳಿಯವಳು ಅನ್ಕೊಂಡ್ಯಾ? ತುಂಬಾ ಜಾಸ್ತಿ ಓದಿದಾಳೆ. ಇರಿ ನಮ್ಮಲ್ಲಿ ಜಗಳ ಬೇಡ. ನಾವು ಮೂವರು ಒಂದೇ. ನಾವು ಮೂವರು ಒಂದೇ ಅಂತ ಹೇಳ್ತಿದ್ಯಾ ಅಂದ್ಮೇಲೆ ನಿನ್ನೇನೋ ಕೇಳ್ಬೋದಾ? ನಿನಗೆ ಆಸ್ತಿ ಸಿಕ್ಕದ್ಮೇಲೆ ನನಗೆ ಅಷ್ಟೋ ಇಷ್ಟೋ ಕೊಡ್ತೀಯಾ? ಖಂಡಿತ ಕೊಡ್ತೀನಿ ಆಂಟಿ. ನೀನು ನಮ್ಮ ಮಾಮ್ ಆದ್ಮೇಲೆ ಮಾಮ್ ಹೇಳಿದವಳು. ನನ್ ಬಂಗಾರಿ ಕಣೆ ನೀನು. ಅಯ್ಯೋ, ಈ ಮುದ್ಕಿ ಅತ್ತೆಗೆ ಈ ವಯಸ್ಸಲ್ಲಿ ಆಸ್ತಿ ಯಾಕೆ? ನೀನ್ ಕೇಳಿದ್ಯಲ್ಲ, ಈಗ ನಾನು ಕೇಳ್ತೀನಿ. ಹಾರಿಕಾ,
ನಾನು ಕೂಡ ಏನೋ ಕೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಕೇಳಿ. ಏನೋ ನಿನಗೂ ಆಸ್ತಿಲ್ ಪಾಲ್ ಬೇಕಾ? ಇದೇನ್ ಪ್ರಸಾದ ಅಲ್ಲ ಎಲ್ರಿಗೂ ಹಂಚ್ಕೊಂಡು ಕೂತ್ಕೊಳ್ಳಕ್ಕೆ. ಆ ಆಂಟಿ ಅತ್ತಿಗೆ ಏನ್ ಕೇಳ್ತಾರೋ ಕೇಳಕ್ ಬಿಡಿ. ಹಾರಿಕಾ ಕೇಳಿಲಿ, ಆಸ್ತಿಲಿ ಪಾಲ್ ಏನ್ ಬೇಡ ಆದ್ರೆ ನನ್ ಗಂಡ ಬಿಟ್ಬಿಟ್ಟಿದ್ದಾನೆ. ನನ್ ಮಗ ಇನ್ನು ಚಿಕ್ಕೋನು, ಜೀವನ ಹಾಳಾಗೋಗಿದೆ. ಕೇಳಿಲಿ, ನಿನ್ಗೆ ಆಸ್ತಿ ಸಿಕ್ಮೇಲೆ ನಂಗೂ ಒಂದಷ್ಟೋ ಇಷ್ಟೋ ಕೊಟ್ರೆ ಅಂತ ಇಟ್ಕೋ. ಈ ತರ ಈ ಮನೆ ಆ ಮನೆ ಅಂತ ಇರಲ್ಲ, ನಮ್ಮನೆಯಲ್ಲೇ ಇರ್ತೀವಿ. ನೀನು ಜೀವನದಲ್ಲಿ ಹಾಳಾದವಳಲ್ಲ ಕಣೆ, ಜೀವನಾನೇ ಹಾಳು ಮಾಡ್ಕೊಂಡವಳು. ಈ ಮನೇಲಿ ಬಿಟ್ಟು ತಿಂತಿದ್ಯಲ್ಲ, ಮತ್ತಿನ್ನೊಂದ್ ಮನೆ ಯಾಕೆ ನಿನಗೆ? ವಯಸ್ಸಾಗೋಗಿದೆ ಅಲ್ವಾ, ನಿನಗೆ ಯಾಕೆ ದುಡ್ಡು ಅತ್ತೆ? ಏನೇ ನೀನ್ ಯಾಕೆ ಕೇಳ್ದೆ? ಕೇಳಿಲಿ. ಸುಮ್ನಿರಿ ಆಂಟಿ, ಇರಿ ನಿಮ್ಮಿಬ್ರಿಗೂ ದುಡ್ಡು ಕೊಡ್ತೀನಿ, ಜಗಳ ಮಾಡ್ಬೇಡಿ. ದುಡ್ಡು ಬಂದ ತಕ್ಷಣ ನನ್ ರಾಜನ ಜೈಲಿಂದ ಬಿಡಿಸಿ ದೂರ ಹೋಗಿ ಮದ್ವೆ ಮಾಡ್ಕೋತೀನಿ. ದುಡ್ಡು ಬಂದ್ಮೇಲೆ ಕಿಟ್ಟು ಜೊತೆ ಊರಿಗೆ ಹೋಗಿ ಸಾಲ ಎಲ್ಲ ತೀರ್ಸಿ ಹಾಯಾಗಿರ್ತೀನಿ. ಆಸ್ತಿ ಬಂದ ತಕ್ಷಣ ಎಲ್ರೂ ಅಟ್ಟಾಡಿಸ್ತೀನಿ. ಕಂಗ್ರಾಟ್ಸ್ ಅಖಿಲ್, ನಮ್ಗೆ ಆಸ್ತಿ ಸಿಕ್ತಿದೆ. ನಮ್ಗಲ್ಲ, ನಿಂಗೆ. ಇದೇನೋ ಇವಳಿಗೆ ಆಸ್ತಿ ಸಿಕ್ಕರೆ ನಿನಗ್ ಸಿಗ್ದಾಗಲ್ವಾ? ಈಗ ನಮ್ಗೆ ಯಾಕೆ ಆಸ್ತಿ ಹಾರಿಕಾ? ಹುಟ್ಟುತ್ತಿರೋ ನಮ್ ಮಗುಗೆ ಬೇಕಲ್ವಾ ಅಖಿಲ್? ಲೋ ತಮ್ಮಯ್ಯ, ಆಸ್ತಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಕಣೋ. ನನ್ನ ಕಿಟ್ಟುನ ನೋಡ್ತಿದ್ಯಲ್ಲ, ಎಷ್ಟು ಕಷ್ಟ ಪಡ್ತಿದೀವಿ ಅಂತ. ನಿನ್ನ ಅಂದ್ರೆ ಭಾವ ಬಿಟ್ಟೋಗಿದ್ದಾನಕ್ಕ, ಹಾರಿಕಂಗ್ ನಾನಿದ್ದೀನಲ್ಲ. ನಿನ್ ಕಾಲ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅಲ್ಲಿ ತನಕ ಸಂಪಾದನೆ ಇಲ್ಲ. ನಾಳೆ ನಿಂಗ್ ಮಗು ಹುಟ್ಟಿದ್ಮೇಲೆ ಯಾರ ಹತ್ರ ದುಡ್ಡು ಕೇಳ್ತೀಯೋ? ಆಸ್ತಿ ಪ್ಲಾನ್ ನಿಂದೇನಾತೆ? ಇಲ್ಲ ನೀನೇ ಇವಳಿಗೆ ಐಡಿಯಾ ಕೊಟ್ಯಾ? ಆಂಟಿ ಯಾಕೆ ಕೊಡ್ತಾಳೆ ಅಖಿಲ್? ನಾನ್ ಇಲ್ಲೇ ಇದ್ರೆ ಅರ್ಧ ಆಸ್ತಿ ಕೊಡ್ತೀವಿ ಅಂತ ವಸು ಅಕ್ಕ ಅಭಿಭಾವ ಹೇಳಿದ್ರಲ್ಲ. ನಿನ್ ಮನ್ಸು ಬದಲಾಗತ್ತೆ ಅಂತ ಹೇಳ್ದೆ. ನೀನ್ ಈ ತರ ದುಡ್ಡಿನಿಂದ ಬೀಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಈ ಪ್ರಪಂಚನೇ ದುಡ್ಡಿನ ಹಿಂದ್ ಬಿದ್ದಿದೆ ತಮ್ಮಯ್ಯ. ಪೈಸೆ ಮೇ ಪರಮಾತ್ಮ ಹೇ. ನೀನ್ ಕೂಡ ಏನಕ್ಕ ಇವಳಿಗೆ ಮನೇಲಿ ಏನ್ ಕಮ್ಮಿ ಆಗಿದೆ ಅಂತ ಆಸ್ತಿ ಕೇಳ್ತಿದ್ದಾಳೆ? ಈಗ ಚೆನ್ನಾಗೇ ಇದೆ ಅಖಿಲ್, ನಾಳೆ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಆಸ್ತಿ ಕಳ್ಕೊಂಡು ಬೀದಿಗೆ ಬೀಳ್ತೀವಿ ಅಂತಿದ್ಯಾ? ಆಲ್ರೆಡಿ ಅದು ಆಯ್ತಲ್ಲ. ಆಗ್ಲೂ ಕೂಡ ಅಣ್ಣ ಅತ್ತಿಗೆನೆ ನಮ್ಮನ್ನ ನೋಡ್ಕೊಂಡ್ರಲ್ಲ. ಮತ್ತೆ ಅಂತ ಪರಿಸ್ಥಿತಿ ಬರಬಾರ್ದಲ್ವೇನೋ? ಪ್ರತಿ ಸಲಾನು ಪಾತ್ರೆ ತೊಳೆದು ಇಡ್ಲಿ ಮಾರೋದು ಅಂದ್ರೆ ಕಷ್ಟ ಆಗಲ್ವಾ? ಅಷ್ಟಾದ್ರೂ ದೂರದೃಷ್ಟಿ ಅವ್ರಿಗಿರ್ಬೇಕಲ್ವಾ ಆಂಟಿ? ನನ್ನನ್ನ ಬೈಯೋದ್ ಬಿಟ್ಟು ಅಖಿಲ್ಗೆ ಬೇರೆ ಏನೂ ಗೊತ್ತಿಲ್ಲ. ಆಸ್ತಿ ಕೇಳಿ ದೊಡ್ಡ ತಪ್ಪು ಮಾಡ್ತಿದ್ಯಾ ಹಾರಿಕಾ. ಈಗ ನಿನಗೆ ಗೊತ್ತಾಗದೇ ಇರ್ಬೋದು, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ಭಾಸ್ಕರ್ ಅಣ್ಣ ಮಾತ್ರ ಅಮಾಯಕ ಅನ್ಕೊಂಡಿದ್ದೆ, ಆದ್ರೆ ನಿಜವಾದ ಅಮಾಯಕ ಇವನೇ. ಆದ್ರೂ ಆಸ್ತಿ ಬರ್ತಿದ್ರೆ ಯಾಕೆ ಬೇಡ ಅಂತಿದ್ದಾನೆ? ಅದಕ್ಕೆ ನಾನು ಆಸ್ತಿ ಬೇಕು ಅಂತಿದ್ದೀನಿ. ಎಲ್ಲಿಟ್ಟಿದ್ದೀನಿ? ಹಲೋ ಸರ್, ನಾನು 10 ನಿಮಿಷದಲ್ಲಿ ಆಫೀಸಲ್ಲಿ ಇರ್ತೀನಿ. ಅಷ್ಟೊಳಗೆ ನೀವು ಅಕೌಂಟ್ಸ್ನ ಚೆಕ್ ಮಾಡ್ತಾ ಇರಿ. ಯಾ ಹೊಸವ್ರೆ, ಹಾ, ಏನಾಯ್ತು ರೀ? ಏನಿಲ್ಲ. ಯಾಕಷ್ಟೊಂದು ನಿರಾಸೆ ಕೋಪ ಮಾಡ್ಕೊಂಡಿದ್ದೀರಾ? ನೀವು ಆಫೀಸಿಗೆ ಹೋಗ್ಬೇಕಲ್ವಾ, ಹೋಗಿ. ಅಷ್ಟಕ್ಕೂ ಏನು ಹುಡುಕ್ತಾ ಇದ್ದೀರಾ ಅಂತ ಹೇಳಿ. ಅಯ್ಯೋ, ಏನೋ ಹುಡುಕ್ತಿದ್ದೆ ಬಿಡ್ರಿ. ಹೊಸವ್ರು ಏನ್ರಿ? ಅಷ್ಟಕ್ಕೂ ಏನು ಹುಡುಕ್ತಾ ಇದ್ದೀರಾ ಅಂತ ಗೊತ್ತಿಲ್ವಾ ನಿಮಗೆ? ಗೊತ್ತಿದೆ ರೀ, ಆದ್ರೆ ಎಲ್ಲಿಟ್ಟಿದ್ದೀನಿ ಅಂತ ನೆನಪಿಲ್ಲ. ಮನೇಲಿ ಒಂದ್ ಕಡೆ ಇಟ್ಟಿದ್ದಲ್ಲಿರಲ್ಲ, ಟೆನ್ಷನ್ ಆಗ್ತಿದೆ. ಹೊಸವ್ರೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಏನ್ರಿ? ಕಾಮ್ ಡೌನ್, ಓಕೆ? ಕೂಲಾಗಿ ಪ್ರಶಾಂತವಾಗಿರಿ. ಟೇಕ್ ಅ ಬ್ರೆತ್. ಅಯ್ಯೋ, ಅದಲ್ಲ ರೀ. ಹೇಳಿದ್ನ ಮಾಡಿ. ಕಣ್ಮುಚ್ಕೊಳ್ಳಿ. ಇನ್ಹೇಲ್ 1 2 3 4 ಎಕ್ಸೆಲ್. ಇನ್ಹೇಲ್ ಮತ್ತೆ ಇನ್ಹೇಲ್.
ಆರಾಮಾಗಿ ಬಿಡಿ. ಮತ್ತೆ ತಗೊಳ್ಳಿ. ಮೆಲ್ಗೆ ಮೆಲ್ಗೆ ಹಾಗೇ ಇರಿ. ಯೋಗ ಮಾಡಿಸ್ತಿದ್ದೀರಾ? ಡೂ ವಾಟ್ ಐ ಸೇ. ಮತ್ತೆ ಓಕೆ, 1 ರಿಂದ 10 ಲೆಕ್ಕ ಹಾಕೊಳ್ಳಿ. ಹಾ, ಉಸಿರು ತಗೊಂಡ್ಬಿಡು ಅಂದ್ರೆ? 2 ಮಾಡ್ರಿ. 1 2 3 4 5 6 7 8. ಓಕೆ, ಇವಾಗ ಕಣ್ತಿಗಿರಿ. ಈಗ ಹೇಳಿ, ಏನು ಹುಡುಕ್ತಾ ಇದ್ರಿ? ಸ್ಟೇಷನರಿ ಲಿಸ್ಟು. ಎಲ್ಲಿಟ್ಟಿದ್ರಿ? ಬೆಡ್ ಕೆಳಗೆ. ತಗೊಳ್ಳಿ. ಇವಾಗ ಟೆನ್ಷನ್ ಕಮ್ಮಿ ಆಯ್ತಾ? ನಾನಿದನ್ನ ಬೆಡ್ ಕೆಳಗಡೆ ಇಟ್ಟಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು? ನನಗೆ ಗೊತ್ತಿಲ್ಲ ರೀ, ನೀವೇ ಟೆನ್ಷನಲ್ಲಿ ಮರ್ತೋಗಿದ್ದೀರಾ. ಟೆನ್ಷನ್ ಮಾಡ್ಕೊಂಡ್ರೆ ಹೀಗೆ ಆಗುತ್ತೆ. ಆರಾಮಾಗಿ ಕೂಲಾಗಿ ಹುಡುಕಿ. ನಂಗೆ ಎಷ್ಟೊಂದು ಕೆಲಸಗಳಿರುತ್ತೆ, ಕೂಲಾಗಿರ್ಬೇಕು ಅಂದ್ರೆ ಆಗಲ್ಲ. ಅಲ್ಲೋಡಿ, ಮತ್ತೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಒಂದ್ ಕಡೆ ಮನೆ ಕೆಲ್ಸ, ಇನ್ನೊಂದ್ ಕಡೆ ಅಡ್ಗೆ ಕೆಲ್ಸ, ಮಕ್ಕಳ ಕೆಲ್ಸ, ನಿಮ್ ಕೆಲ್ಸ, ತುಂಬಾ ಕೆಲ್ಸ ಇರುತ್ತೆ ರೀ. ವಸು, ಏನಕ್ಕ? ತರಕಾರಿ ಮುಗ್ದೋಗಿದೆ, ಮಾರ್ಕೆಟ್ಗೆ ಹೋಗಿ ಬರ್ಬೇಕು. ನೋಡಿದ್ರಾ, ಮಾರ್ಕೆಟ್ ಕೆಲ್ಸ ಕೂಡ ಇದೆ. ಇಷ್ಟು ಕೆಲ್ಸದ ಮಧ್ಯೆ ಟೆನ್ಷನ್ ಮಾಡ್ಕೊಳ್ದೆ ಇರ್ಬೇಕು ಅಂದ್ರೆ ಹೆಂಗೆ? ಏನಾಯ್ತು ವಸು? ಮನೇಲಿ ನಾವ್ ಎಷ್ಟು ಬ್ಯುಸಿಯಾಗಿರ್ತೀವಿ ಅಂತ ನಿಮ್ ಮೈದ್ನಂಗ್ ಹೇಳ್ತಿದ್ದೀನಕ್ಕ. ಅಬಿಗ್ ಗೊತ್ತಿಲ್ವಾ ವಸು? ನೀನೇ ಹೇಳ್ಬೇಕಾ? ಇವ್ರಿಗೆಲ್ಲ ಗೊತ್ತಕ್ಕ, ಆದ್ರೆ ನಮಗ್ ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಆಗಿರಿ ಅಂತಾರೆ. ನನ್ ಮೈದ್ನ ಒಳ್ಳೆ ವಿಷಯನೇ ಅಲ್ವಾ ಹೇಳಿದ್ದು? ನಿನಗ್ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಅಕ್ಕ. ಸರಿ, ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ. ನೀನ್ ಹೋಗ್ಬೇಡ, ನಾನ್ ಹೇಗೋ ಮಕ್ಳಿಗೆ ಸ್ಟೇಷನರಿ ತಗೊಂಡ್ ಬರ್ಬೇಕು. ಸರಿ, ಬೇಗ ಹೋಗ್ಬಿಟ್ ಬಾ. ಬನ್ನಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನ ಮಾರ್ಕೆಟಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಹಾಗೆ ಆಫೀಸ್ಗೆ ಹೋಗ್ತೀನಿ. ನಿಮ್ ಆಫೀಸ್ ಇರೋದು ಆ ಕಡೆ, ಮಾರ್ಕೆಟ್ ಇರೋದು ಈ ಕಡೆ. ಮತ್ತೆ ಲೇಟ್ ಆಯ್ತು ಅಂತ ನೀವ್ ಟೆನ್ಷನ್ ಆಗ್ತೀರಾ. ಯಾಕೆ ನಗ್ತಿದ್ದೀರಾ? ನಿಮಗೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ನಾನು ಟೆನ್ಷನ್ ಮಾಡ್ಕೊಳ್ತೀನಾ? ಅದು ಅಲ್ಲದೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಕಣ್ರಿ. ಒಂದು ಬ್ರೈನಲ್ಲಿ ಎಷ್ಟೋ ಕೆಲಸ ಮಾಡ್ತೀರಾ. ಮನೆ ಕೆಲಸ, ಅಡುಗೆ ಕೆಲಸ, ಗಂಡ ಮಕ್ಕಳು, ಈ ರೀತಿ ಎಲ್ಲ ಕೆಲಸಗಳನ್ನ ಒಂದೇ ಸಮನೆ ಮಾಡ್ತೀರಾ. ಆದ್ರೆ ನಮ್ ಥರ ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ ಅಲ್ವಾ? ಯಾರು ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ ಆದಾಗ ಸ್ವಲ್ಪ ಬ್ರೇಕ್ ತಗೊಂಡು ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಆಗ ಬ್ರೈನ್ ಸರಿಯಾಗಿ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ BP ಶುಗರ್ ಬರುತ್ತೆ. ಅಮ್ಮ, ಟೆನ್ಷನ್ ಇಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆಯಾ? ಟೆನ್ಷನ್ ಇಂದ ಬರೀ ಪ್ರಾಬ್ಲಮ್ಸೇ. ಕೂಲ್ ಆಗಿದ್ರೆ ನೋ ಪ್ರಾಬ್ಲಮ್ಸ್, ಹ್ಯಾಪಿಯಾಗಿ ಹೆಲ್ದಿಯಾಗಿರ್ಬೋದು. ಅರ್ಥ ಆಯ್ತು ಸರ್. ಈಗ ತಾವು ಆಫೀಸಿಗೆ ಹೊರಡಿ. ಬನ್ನಿ, ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಆಟೋಲ್ ಹೋಗ್ತೀನಿ. ಶೋರ್, ನಿಮ್ಮಿಷ್ಟ ರೀ, ಬರ್ತೀನಿ. ಏಯ್ 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 ಬಿಡು, ಏಯ್ ಬಿಡು, ನನ್ ಬ್ಯಾಗ್ ಬಿಡು. ಏಯ್ ಬಿಡು, ಬಿಡು, ಏಯ್ ಬಿಡು, ಬಿಡು, ಬ್ಯಾಗ್ ಬಿಡು, ಏಯ್ ನನ್ ಬ್ಯಾಗ್ ನ ಬಿಡು. ಬಿಡು, ಏಯ್ ಏಯ್ ಬಿಡಲೇ, ಬಿಡು, ಬಿಡೆ, ನನ್ ಏಯ್ ಬ್ಯಾಗ್ ಬಿಡು, ಏಯ್ ಬಿಡು, ಏಯ್ ಬಿಡು, ಬಿಡು, ನನ್ ಬ್ಯಾಗ್ ಬಿಡು, ಬಿಡು, ನನ್ ಬ್ಯಾಗ್ ಬಿಡು, ಬಿಡು. ಏಯ್, ಅಯ್ಯೋ ನನ್ ಬ್ಯಾಗು, ಪ್ಲೀಸ್ ಅವನ್ನ ಹಿಡ್ಕೊಳ್ಳಿ. ಏಯ್ ಅಮ್ಮ, ಏಯ್ ಏಯ್ ಬಿಡು, ಏಯ್ ಬಿಡು, ಬಿಡು, ಬಿಡು ಅಂತಿದ್ದೀನಲ್ಲ. ಬಿಡು, ಏಯ್, ನಿನ್ನೆ. ಬಿಡು. ಏಯ್ ಬಿಡು,
ಬಿಡು. ಏ ಬಿಡು ಬ್ಯಾಗ್ ಬಿಡು. ಏಯ್, ಬಿಡು. ಬಿಡು. ಬಿಡು ಅಂತಿದ್ದೀನಲ್ಲ, ಬಿಡು ನಿನ್ನೆ. ಬಿಡು ಲೇ. ಬಿಡು. ಬ್ಯಾಗ್ ಬಿಡು. ಏಯ್ ಬಿಡು. ನನ್ ಬ್ಯಾಗ್ ಬಿಡು. ಏಯ್ ಬಿಡ್ಲಿಲ್ಲ ಅಂದ್ರೆ ಚುಚ್ಬಿಡ್ತೀನಿ. ಬ್ಯಾಗ್ ಕೊಡ್ತಿರೋ ಇಲ್ಲ ಚುಚ್ಬಿಡ್ಲಾ? ಏಯ್ ಬಿಡು. ಪೊಲೀಸಾ? ಯಪ್ಪ. ತುಂಬಾ ಥ್ಯಾಂಕ್ಸ್ ರೀ. ರೋಡ್ ಮೇಲೆ ನಡೆಯುವಾಗ ತುಂಬಾ ಹುಷಾರಾಗಿರ್ಬೇಕು. ಇಂಥ ಪಿಕ್ ಪಾಕೆಟರ್ಸ್, ಚೈನ್ ಸ್ನ್ಯಾಚರ್ಸ್ ಇರ್ತಾರೆ. ಏನೋ ಯೋಚನೆ ಮಾಡ್ತಿದ್ದೆ, ಅವನ್ನ ಗಮನಿಸ್ಲಿಲ್ಲ. ಇನ್ಮೇಲಾದ್ರೂ ಕೇರ್ಫುಲ್ ಆಗಿರಿ. ನೀವ್ ತುಂಬಾ ಧೈರ್ಯವಂತರು. ಅವನ್ ಚಾಕು ತೋರ್ಸಿದ್ರು ನೀವ್ ಹೆದರ್ಕೊಳ್ಳಿಲ್ಲ. ನಾವ್ ಹೆದರ್ಕೊಂಡ್ರೆ ಅವ್ರು ಇನ್ನೂ ಹೆದರಿಸ್ತಾರೆ. ನಾವು ಧೈರ್ಯವಾಗಿದ್ರೆ ಅವ್ರು ಓಡ್ ಹೋಗ್ತಾರೆ. ಅದು ನಿಜಾನೇ. ನೀವ್ ಅದನ್ನ ನಿರೂಪಿಸಿದ್ರಿ. ಅಂಡ್ ನೀವ್ ನನಗ್ ತುಂಬಾ ಹೆಲ್ಪ್ ಮಾಡಿದ್ರಿ. ಈ ಬ್ಯಾಗಲ್ ಜಾಸ್ತಿ ದುಡ್ಡಿಲ್ಲ, ಆದ್ರೆ ನಮ್ ತಾಯಿ ಕಿವಿಯೋಲೆ ಇದೆ. ಅದಂದ್ರೆ ನನ್ನ ಪ್ರಾಣ. ಅಮ್ಮನ್ ನೆನ್ಪಿಗೋಸ್ಕರ ಇಟ್ಕೊಂಡಿದೀನಿ. ಹೌದಾ? ಅದನ್ನ ತುಂಬಾ ಹುಷಾರಾಗಿ ಕಾಪಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ಬೈ ದ ವೇ, ನನ್ನ ಹೆಸರು ಸಾನ್ವಿಕಾ, ಸಾಫ್ಟ್ವೇರ್ ಇಂಜಿನಿಯರ್. ವಸುಂಧರ, ಹೌಸ್ ವೈಫ್. ಒಬ್ರು ಹೌಸ್ ವೈಫ್ ಆಗಿ ಇಷ್ಟೊಂದ್ ಧೈರ್ಯನಾ? ತುಂಬಾ ಆಶ್ಚರ್ಯ ಆಗ್ತಿದೆ. ಸಾಫ್ಟ್ವೇರ್ ಹುಡುಗಿರ್ ಕೂಡ ಧೈರ್ಯವಾಗಿರ್ಬೇಕು. ನನ್ ಕ್ಯಾಬ್ ಬಂತು, ನಾನು ಹೋಗಿ ಬರ್ತೀನಿ ಸಾನ್ವಿಕಾ. ಸಿ ಯು ಅಗೇನ್. ಒನ್ಸ್ ಅಗೇನ್ ಥ್ಯಾಂಕ್ಸ್. ಬಾಬಾ, ಟ್ಯಾಬ್ಲೆಟ್ ತಗೋ. ಥ್ಯಾಂಕ್ ಯು. ಅಯ್ಯೋ ಬಾವಾ, ಯಪ್ಪ, ನೋಡಿದ್ಯಾ ಆಂಟಿ, ಈ ನಂದಿನಿ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಅತ್ತೆ ನೋಡ್ತಿದ್ದಾರೆ ಅಂತ ಇನ್ನೂ ಜಾಸ್ತಿ ಮಾಡ್ತಿದ್ದಾಳೆ. ನನಗಿಂತ ಅವಳೇ ಬೆಟರ್ ಅಂತ ತೋರಿಸ್ಕೊಳ್ಳೋದಕ್ಕೆ. ಇಂಥ ಟೈಮಲ್ಲೇ ನೀನು ಸಮಾಧಾನವಾಗಿರ್ಬೇಕು ಕಣೆ. ಬುದ್ಧಿ ಉಪಯೋಗಿಸ್ಕೋಬೇಕು. ಹೌದು ಹಾರಿಕಾ, ನೀನ್ ಆತ್ರಪಟ್ಟು ಆ ನಂದಿನಿನ ಬೈದೆ ಅನ್ಕೋ, ತಪ್ಪು ನಿಂದೇ ಆಗುತ್ತೆ. ಇದೆಲ್ಲ ನೋಡ್ಕೊಂಡು ನಾನ್ ಸೈಲೆಂಟ್ ಆಗಿರ್ಬೇಕಾ? ಆಸ್ತಿ ಬರೋ ತನಕ ಇರೇ, ಆಮೇಲೆ ಆ ನಂದಿನಿನ ಕತ್ ಹಿಡ್ದು ಆಚೆ ತಳ್ಬೋದು. ನೋಡ್ತಾ ಕೂತಿದ್ರೆ ಅವಳಿಲ್ಲೇ ಸೆಟ್ಲ್ ಆಗೋ ತರ ಇದ್ದಾಳೆ. ನಾವ್ ಅಷ್ಟೊಂದೆಲ್ಲ ಅವಮಾನ ಮಾಡಿದ್ರು ಮತ್ತೆ ಬಂದಿದ್ದಾಳೆ ಅಂದ್ರೆ ಇವಳಿಗೆ ಸ್ವಲ್ಪನೂ ನಾಚಿಕೆ ಇಲ್ಲ. ಆ ನಂದಿನಿ ಅವಳಾಗವಳೆ ಬಂದಿಲ್ವಲ್ಲ ಹಾರಿಕಾ. ವಸು ಅದಕ್ಕೆ ಅಭಿ ಅಣ್ಣಯ್ಯ ಕರ್ಸಿದ್ದು. ಅವ್ರೇ ಆ ನಂದಿನಿಗ್ ಬಲ. ನಿನ್ಗೆ ನಿಮ್ಮತ್ತೆ ಬಲ ಬೇಕು ಕಣೆ. ಹೋಗಿ ನಿಮ್ಮತ್ತೆನ ನಿನ್ ಕಡೆ ಮಾಡ್ಕೋ. ಹೋಗು. ಅಯ್ಯೋ ಹೋಗು ಹಾರಿಕಾ. ಹೋಗೆ. ಥ್ಯಾಂಕ್ ಯು ನಂದಿನಿ. ಪರವಾಗಿಲ್ಲ ಅತ್ತೆ, ಈಗ ನೋವು ಕಮ್ಮಿ ಆಗಿದೆ. ನಿಮ್ಗೇನ್ ಬೇಕು ಅಂತ ಹೇಳಿ, ಈಗ್ಲೇ ತಗೊಂಡ್ ಬರ್ತೀನಿ. ಹಾರಿಕಾ, ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಏನೋ ಓವರ್ ಆಕ್ಟಿಂಗು? ಅತ್ತೆಗೆ ಸೊಸೆ ಸೇವೆ ಮಾಡಬಾರ್ದಾ ಹೇಳು? ಹಾರಿಕಾಗೆ ಅಂತ ಜವಾಬ್ದಾರಿ ಇದ್ದಿದ್ರೆ ಅಖಿಲ್ಗೋಸ್ಕರ ನಂದಿನಿನ ಕರೆಸೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅವಾಗೇನೋ ಗೊತ್ತಿಲ್ಲದೆ ಹೇಳ್ದೆ ಅತ್ತೆ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ ಹೇಳಿ? ನಮ್ಮ ಮದ್ವೆ ಆದ ಹೊಸದ್ರಲ್ಲಿ
ನಾನ್ ನೀವ್ ಹೇಳ್ದಂಗೆ ಮಾಡಿದ್ದೆ ಅಲ್ವಾ ಅತ್ತೆ? ತಪ್ಪನ ಎಲ್ರೂ ಮಾಡ್ತಾರೆ ದೊಡ್ಡಮ್ಮ. ದೊಡ್ಡೋಳಾಗಿ ನೀನೇ ಹಾರಿಕನ್ನ ಕ್ಷಮಿಸ್ಬೇಕು. ನೀವಿಬ್ರು ಹಾರಿಕಾನ ವಹಿಸ್ಕೊಂಡು ಬರ್ತಾ ಇದ್ದೀರಲ್ಲ, ನನಗ್ ಬುದ್ಧಿ ಹೇಳೋದಲ್ಲ, ಮೊದಲು ಹಾರಿಕಾಗ್ ಬುದ್ಧಿ ಹೇಳಿ. ಇಲ್ಲ ಅಂದ್ರೆ ನಾನ್ ನಿಮಗ್ ಬುದ್ಧಿ ಹೇಳ್ಕೊಡ್ಬೇಕಾಗತ್ತೆ.